ಸಡಿಲಾಗೋದು ಅಂದ್ರೆ ಏನು ಸರ್? ಸ್ವಲ್ಪ ಸಡಿಲಿದ್ರೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ನಿಲ್ಲಿಕ್ಕೂ ಕೂಡ ರೆಡಿ ಅಂದ್ರೆ ಏನಾದ್ರೆ ಅಂತ ಈಗ ಇವ್ರ ಈಗ ಅಧಿಕಾರ ಹೋಗ್ತದೆ ಅನ್ನೋ ಸಂದರ್ಭ ಬಂದಾಗ ಅಲ್ಲಿ ಯಾರು ಉಳಿಯಲ್ಲ. ಯಾರು ಮುಂದೆ ಅಧಿಕಾರಿಗೆ ಬರ್ತಾರೆ ಅವ್ರ ಮನೆ ಬಾಗಿಲಲ್ಲಿ ನಿಂತಿರ್ತಾರೆ. ದಿಸ್ ಈಸ್ ಪಾಲಿಟಿಕ್ಸ್ ಮೇಡಮ್, ದಿಸ್ ಈಸ್ ಪಾಲಿಟಿಕ್ಸ್. ನೀವೊಂದ್ ಕಡೆ ಹೇಳ್ತೀರಿ ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಯಾರು ಇಲ್ಲ, 5 ವರ್ಷ ಅವರೇ ಮುಂದುವರಿಬೇಕು ಅಂತ ಹೇಳ್ತಿರೋದು ಕೇವಲ ಸಿದ್ದರಾಮಯ್ಯನವರ ಮಗ ಬಿಟ್ರೆ ಸಿದ್ದರಾಮಯ್ಯ ಇಬ್ರೇನೆ ಅಂತ ಹೇಳಿ. ನಾನು ಹೇಳ್ತಾ ಇರೋದು ಯಾರು ಇಲ್ಲ ಅಂತ ನಾನು ಹೇಳಲ್ಲಮ್ಮ. ನಾನು ಪಾಲಿಟಿಕ್ಸ್ ಅಲ್ಲಿ 50 ವರ್ಷದಿಂದ ಇರೋನು. ನಾನು ಹಲವಾರು ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿರೋನು. ರಾಜಕಾರಣವನ್ನ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥವನು. ಯಾರು ಇಲ್ಲ ಅಂತ ನಾನು ಹೇಳಲ್ಲ. ಪಾಪ ಅವ್ರ ಮಗನೇ ಮಾತಾಡ್ತಾ ಇರ್ತಾರೆ. ಅವ್ರ ಮಗ ಒಂದ್ಸರಿ ಹೇಳಿದ್ರು, ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ. ಹೆಚ್ಚು ಕೆಲಸ ಮಾಡಿದ್ರೆ ಯಾಕೆ ಬರೀ ಮೈಸೂರಲ್ಲೇ ಸೋಲ್ತಾ ಇದ್ದೀವಿ ನಾವು? ಮೈಸೂರಲ್ಲಿ ಇವ್ರು ಯಾಕೆ ಸೋತ್ರು 36,000ದಲ್ಲಿ MLAಗೆ? 2009ರಲ್ಲಿ ನಾನು MP ಆಗಿ ಗೆದ್ದಿದ್ ಬಿಟ್ರೆ ಮುಂದಕ್ಕೆಲ್ಲ ಎಲ್ಲಿ 14ನೇ ಇಸ್ವಿ ನನ್ನನ್ನೇ ಸೋಲಿಸಿದ್ರು ಇವರು MP ಆಗಿ. ಅಲ್ಲಿಂದ ಇಲ್ಲಿಯ ತನಕ MP ಗೆದ್ದಿಲ್ಲ ಯಾಕೆ? ಹಾಗಾದ್ರೆ ಸಿದ್ದರಾಮಯ್ಯನ ವರ್ಚಸ್ ಏನಾಯ್ತು? ಸಿದ್ದರಾಮಯ್ಯನ ವರ್ಚಸ್ ಏನಾಯ್ತು ಮೈಸೂರಲ್ಲಿ? ಮಂಡ್ಯದಲ್ಲೂ ಗೆಲ್ಲಿಲ್ಲ, ಮೈಸೂರಲ್ಲೂ ಗೆಲ್ಲಿಲ್ಲ. ಇಲ್ಲಿ ಏನಾಯ್ತು? ಬಟ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಹೇಳಿ ಅವ್ರಿಗೆ ಬೈಕೆ ಇದೆಯೋ ಅಲ್ಲೋ ಗೊತ್ತಿಲ್ಲ. ಪಕ್ಷದಲ್ಲೇ ಕೆಲವರು, ಅದರಲ್ಲೂ ಸತೀಶ್ ಜಾರಕಿಹೊಳಿಯಂತಹ ನಾಯಕರು ಸಿದ್ದರಾಮಯ್ಯನವರನ್ನ ಕೆಳಗಿಳಿಯೋಕ್ ಬಿಡೋದಿಲ್ಲ. ಕೆಳಗಿಳಿದ್ರೂ ಕೂಡ DK ಶಿವಕುಮಾರ್ ಅವರನ್ನ ಅಲ್ಲಿ ಕೂರ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅಲ್ಲ, ಅವ್ರು ಯಾರು ಹೇಳಕ್ಕೆ ಶಿವಕುಮಾರ್ನ ಬಿಡಲ್ಲ ಆಗಲಿಕ್ಕೆ ಅಂತೇಳಿ? ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಡಿಸಿಷನ್. ಅದನ್ನ ಈಗ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಡಿಸಿಷನ್. 30 ತಿಂಗಳಾಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ. ಅದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಗೆ ಒಂದು ಚಾಮುಂಡಮ್ಮನ ಸನ್ನಿಧಾನದಲ್ಲಿ ಹೇಳಿ ಇಲ್ಲ ಇದು ಯಾವುದು ಆಗಿಲ್ಲ ಅಂತ ಹೇಳ್ಬಿಡೋದಕ್ಕೊಂದು ತೆರೆ ಮಾಡ್ಲಿ. ಜನಪರವಾದ ಕೆಲಸಗಳನ್ನ ಮಾಡ್ತಾ ಇರೋದು ಸಿದ್ದರಾಮಯ್ಯನವರು. ಪಂಚ ಗ್ಯಾರಂಟಿಗಳ ಹರಿಕಾರ ಸಿದ್ದರಾಮಯ್ಯನವರು. ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗಿ ರಾಜ್ಯವನ್ನ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗ್ತಿರೋದು ಸಿದ್ದರಾಮಯ್ಯನವರು. ದೂರದೃಷ್ಟಿಯ ನಾಯಕ, ಹಿಂದುಳಿದ ವರ್ಗಗಳ ನಾಯಕ, ಹೀಗೆಲ್ಲ ಬಿರುದುಗಳನ್ನು ಕೊಡ್ತಿದ್ದಾರೆ. ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಸಮಸ್ತರ ನಾಯಕ ಅಂತ ದೇವರಾಜ್ ಅರಸು ಆದ್ಮೇಲೆ ಯಾರೂ ಬರಲಿಲ್ಲ. ಸಿದ್ದರಾಮಯ್ಯನವರಲ್ವಾ? ಹತ್ತತ್ರ SM ಕೃಷ್ಣ ಅವ್ರು ಬಂದರು. ಏನ್ ಕಾರ್ಯಕ್ರಮ ಕೊಟ್ಟಿದ್ದೀರಿ ಜನರಿಗೆ? ಏನ್ ಕಾರ್ಯಕ್ರಮ ಕೊಟ್ಟಿದ್ದೀರಿ? 5 ಗ್ಯಾರಂಟಿ ಏನ್ರಿ ಇದು? 7.5 ಲಕ್ಷ ಸಾಲ. ನೀವೇ 5 ಲಕ್ಷ ಸಾಲ ಮಾಡಿದೀರಾ. ಈಗ ಪ್ರತಿ ತಿಂಗಳು ಸಾಲ ಮಾಡ್ತಾ ಇದ್ದೀರಾ ಗ್ಯಾರಂಟಿಗೋಸ್ಕರವಾಗಿ. ಈ ಗ್ಯಾರಂಟಿ ಕಾರ್ಯಕ್ರಮಗಳು ಯಾವಾಗ? ನಮ್ಮ ಹತ್ರ ಸಫಿಶಿಯಂಟ್ ಮನಿ ಇದ್ದಾಗ, ನಮ್ಮ ಹತ್ರ ಹಣ ಇದ್ದಾಗ, ಹಣವೇ ಇಲ್ಲದೆ ಸಾಲ ಮಾಡಿ ಯಾವ ಕಾರ್ಯಕ್ರಮ ಕೊಡ್ತೀರಾ ನೀವು? ಇದನ್ನ ಕಾರ್ಯಕ್ರಮ ಅಂತ ಹೇಳಲಿಕ್ಕಾಗುತ್ತೆ? ಇದನ್ನ ನೋ. ಇಷ್ಟೆಲ್ಲ ಕೊಟ್ಟರು ಮತ್ತೆ ಯಾಕೆ ಸೋಲ್ತಾ ಇದ್ರಿ ಪಾರ್ಲಿಮೆಂಟ್ ಅಲ್ಲಿ? ಅಲ್ಲಿ ಇಲ್ಲೆಲ್ಲ ಸಾಲದ ವಿಚಾರ ಪ್ರಸ್ತಾಪ ಮಾಡ್ತಿದ್ದೀರಿ. ಆದ್ರೆ ದಾಖಲೆಯ ಬಾರಿ ಈ ಬಜೆಟ್ ಅನ್ನ ಮಂಡಿಸಿದ ಖ್ಯಾತಿ ಸಿದ್ದರಾಮಯ್ಯನವರಿಗಿರೋದು. ಲೆಕ್ಕಾಚಾರದಲ್ಲಿ ಬಹಳ ಪಕ್ಕಾ ಇರ್ತಾರೆ. ನೀವು ಸಾಲ ಅಂತ ಹೇಳ್ತೀರಿ, ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ. ಕೇಂದ್ರ ಸರ್ಕಾರ ನಮ್ಗಿಂತ ಜಾಸ್ತಿ ಸಾಲ ಮಾಡ್ತಾ ಇದೆ, ಅದನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊರತು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಅಲ್ಲೆಲ್ಲೋ ಬಿಟ್ ಮಾಡೋದು. ಅವ್ರು ನೋಡ್ರಿ, ಇವ್ರು ನೋಡ್ರಿ, ಇವೆಲ್ಲ ಬರೀ ದಬಾವಣೆ ಇವು. ನಿಮ್ಮದ್ ಕೇಳ್ತಾ ಇದೀವಿ ಮಿಸ್ಟರ್ ಸಿದ್ದರಾಮಯ್ಯ, ನೀವೆಷ್ಟು ಸಾಲ ಮಾಡಿದಿರಿ? ನೀವು ಬಂದ್ಮೇಲೆ ಎಷ್ಟು ಸಾಲ ಆಯ್ತು? ಈಗ ಪ್ರತಿ ತಿಂಗಳು ಸಾಲ ಮಾಡ್ತಾ ಇಲ್ವಾ? ಸಂಬಳ ಕೊಡಕ್ ಒಂದೊಂದ್ಸರಿ ಸಾಲ ತರ್ತಾ ಇಲ್ವಾ? ಇದು ನೀವು ಹಣಕಾಸು ಮಂತ್ರಿಯಾಗಿ 16 ಸಾರಿ ಬರೀ ಮಂಡನೆ ಅಷ್ಟೇ. ವಾಟ್ ಈಸ್ ದ ರಿಫಾರ್ಮ್ಸ್ ಇನ್ ದಟ್? As a finance minister of the state, what was the reforms in the finance? ಅಯ್ಯೋ, ಎಂತೆಂಥವ್ರು ಫೈನಾನ್ಸ್ ಮಿನಿಸ್ಟ್ರಿಗಳು ಈ ರಾಜ್ಯದಲ್ಲಿ ಬಂದಂತವ್ರಿ, ಗೋರ್ಪಡೆ ಅಂತವ್ರು. ಅಯ್ಯೋ ದೇವ, ನೀವು ಮಂಡನೆ ಮಾಡಿದೀರ ಅಷ್ಟೇ. 90% ಅಷ್ಟು ಸಾಲ ಸಿದ್ದರಾಮಯ್ಯನವ್ರು ಬಂದ್ಮೇಲೆನೆ ಹೆಚ್ಚಾಗ್ತಿರೋದು ಅಂತ ಹೇಳಿ ಮೊನ್ನೆ ತಾವು ಹೇಳಿಕೆ ನೀಡ್ತೀರಿ. ಹೌದು, ಇಟ್ಸ್ ಅ ಫ್ಯಾಕ್ಟ್. ಬ್ಲಾಕ್ ಅಂಡ್ ವೈಟ್ ಅಲ್ಲಿರುವಂತದ್ದು. ಹೀಗೆ ಮುಂದುವರೆದ್ರೆ ಕೇವಲ ಸರ್ಕಾರವನ್ನೆಲ್ಲ ರಾಜ್ಯವನ್ನೇ ಮುಳುಗ್ಸ್ ಹೋಗ್ಲಿಕ್ಕೆ ಸಿದ್ದರಾಮಯ್ಯನವರು ರೆಡಿ ಆಗ್ಬಿಟ್ಟಿದ್ದಾರೆ ಅನ್ನೋದು ತಮ್ಮ ಅಬ್ಸರ್ವೇಷನ್. ಯಾಕೆ ಹೀಗೆ ಹೇಳಿದ್ರಿ ಅಂತ? ಅದೆಲ್ಲ ಈಗ ಕಾಂಗ್ರೆಸ್ ಬಾಗ್ಲಾಕ್ಸೋಗೋದು ಗ್ಯಾರಂಟಿ. ಇವರು ಯಾವ ಕಾಂಗ್ರೆಸ್ ಇವ್ರನ್ನ ಕರ್ಕೊಂಬಂದು ಕಾಂಗ್ರೆಸ್ ಬಂದ್ ದಿವಸದಿಂದ ಅಧಿಕಾರದಲ್ಲಿದ್ದಾರೆ.
ಅಪೋಸಿಷನ್ ಲೀಡರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ 2 ಸರ್ತಿ ಕೊಟ್ಟಿದ್ದಾರೆ. ಅಂತ ಕಾಂಗ್ರೆಸ್ಸಿನ ಬಾಗ್ಲಾಕ್ಸ್ ಹೋಗುವುದು ಖಚಿತ. ಇವರು ಅವರ ನಡವಳಿಕೆಗಳು, ತಗೊಳ್ತಾ ಇರ್ತಕ್ಕಂಥ ತೀರ್ಮಾನಗಳು, ಅವರ ದ್ವೇಷ ಭಾವನೆ, ಮನುಷ್ಯ ದ್ವೇಷಿ ಇವರು ಒಂಥರ, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀರ್ತಾ ಹೋಗ್ತಿರ್ತವೆ. ಸಮಾಜವಾದಿ ನಾಯಕ ಅಂದ್ರೆ ನೀವು ನೋಡಿದ್ರೆ ಮನುಷ್ಯ ದ್ವೇಷಿ ಅಂತ ಹೇಳ್ತಿದ್ದೀರಿ, ಇದು ಹೆಂಗೆ ಅಂತ ವೀಕ್ ಆಗ್ತಾ ಇದೀವಿ. ಯಾವ ಸಮಾಜವಾದಿ ನಾಯಕ? ಬನ್ನಿ, ಮೈಸೂರಲ್ಲಿ 35 ಕೋಟಿನಲ್ಲಿ ಮನೆ ಕಟ್ತಾ ಇದ್ದಾರೆ. ಎಷ್ಟೋ ಜನ ಬೀದಿಲ್ ಬಿದ್ದಿದ್ದಾರೆ, ಸೂರಿಲ್ಲ, ನೀರಿಲ್ಲ. ಇವರು 35 ಕೋಟಿ ಮನೆ ಮೈಸೂರಲ್ಲಿ ಕಟ್ತಾ ಇದ್ದಾರೆ. ಬಂದು ನೋಡ್ರಿ ಅದನ್ನ. ಇವರು ಸಮಾಜವಾದಿ. ಓಹೋ. ಸಿದ್ದರಾಮಯ್ಯನವರ ಸಾಧನೆ ಬಗ್ಗೆ ಮಾತನಾಡುವಾಗ ತಾವು ಹೇಳ್ತೀರಿ ಗುಂಡಿ ಬಿದ್ದ ರಾಜ್ಯದ ಬಂಡನಾಯಕ ಆಗೋಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ. ಖಂಡಿತ ಗುಂಡಿ ಮುಚ್ಚಕ್ಕಾಗಿಲ್ವಲ್ರಿ ನಿಮ್ ಕೈಲಿ? ಅಯ್ಯೋ, ಇಲ್ಲಿ ಮೈಸೂರಲ್ಲಿ ಮೂಡ ಅಂತಿದೆ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. 72,000 ಅರ್ಜಿಗಳು ಬಾಕಿ ಬಿದ್ದಿದ್ದಾವೆ. ಬಾಕಿ ಬಿದ್ದಿದ್ರು ನಿಮ್ಮ ಹೆಂಡತಿ ಹೆಸರಲ್ಲಿ 14 ಸೈಟ್ ತಗೊಂಡ್ಬಿಟ್ರಿ. ಹೇಗೆ ಇದು? ಇಲ್ಲಿ ಮೂಡಾನೇ ನೀವು ಸರಿ ಮಾಡ್ಲಿಕ್ಕಾಗ್ಲಿಲ್ಲ, ಮತ್ ರಾಜ್ಯ ಏನ್ ಸರಿ ಮಾಡ್ತೀರಾ ನೀವು? ಹಾಗಾಗಿ ರಸ್ತೆ ಗುಂಡಿ ಬಿದ್ದ ರಾಜ್ಯದ ಬಂಡನಾಯಕ ಅಂತ ಹೇಳ್ತೀನಿ. ನಿಜ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳಿಗೆ ಅನೇಕ ಯೋಜನೆಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿ ವಾದ ಮಾಡೋರು ಎಷ್ಟಿದ್ದಾರೋ, ಇತ್ತೀಚೆಗೆ ವಿರೋಧ ಪಕ್ಷವಾಗಿರುವ ಬಿಜೆಪಿ ಕಡೆಯಿಂದ ಬರ್ತಿರುವ ಕಾನ್ಸ್ಟೆಂಟ್ ಆರೋಪ ಅಂದ್ರೆ ಸಿದ್ದರಾಮಯ್ಯನವರ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಅನ್ಯಾಯ ಯಾರಿಗಾದ್ರೂ ಆಗಿದೆ ಅಂದ್ರೆ ಹಿಂದುಳಿದವರಿಗೆ. ವಾಲ್ಮೀಕಿ ನಿಗಮ ಹಗರಣ ಸಿದ್ದರಾಮಯ್ಯನವರ ಅಡಿಯಲ್ಲಾಗಿರೋದು, ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಸಿದ್ದರಾಮಯ್ಯನವರ ಅವಧಿಯಲ್ಲಾಗಿರೋದು. ಯಾವ ವಾದವನ್ನ ಜನ, ಅದರಲ್ಲೂ ಹಿಂದುಳಿದ ವರ್ಗದ ಜನ ಯಾವ ವಾದವನ್ನ ಗಮನಿಸಬೇಕು, ಹಾಗೆ ಅದನ್ನು ಒಪ್ಕೊಳ್ಬೇಕು ಅಂತ ತಮ್ಮ ಪ್ರಕಾರ? ಯಾರು ತಾಯಿ? ವಾಲ್ಮೀಕಿ ನಿಗಮ ಯಾರಿಗಿರೋದು? ಎಸ್ಟಿಗಳಿಗೆ ತಾನೆ. ಬೋವಿ ನಿಗಮ ಯಾರಿಗಿರೋದು? ಅದು SC ST. ಅಲ್ಲೆಲ್ಲ ದುಡ್ಡು ತಿಂದಾಕ್ಬಿಟ್ರು ನಿಮ್ ಶಿಷ್ಯರೇ. ಏನಾಯ್ತು? ಎಲ್ಲ ಈಚೆನೆ ಇದಾರಪ್ಪ. ಎಷ್ಟು ಹಗರಣಗಳು, ದಿನಾ ಒಂದೊಂದು ಹಗರಣ ಈಚೆಗೆ ಬರ್ತಾ ಇದೀವಲ್ಲ. ಇದು ನಿಮ್ ನಾಯಕತ್ವನಾ? ನಮ್ಮ ನಾಯಕತ್ವನಾ ಇದು? ನೋ. ಬಟ್ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರು ಕೆಳಗ್ ಇಳಿಲಿಕ್ಕೆ ಸಿದ್ಧರಿಲ್ಲ ಅನ್ನೋ ಮೆಸೇಜ್ ಪದೇ ಪದೇ. ಈ ಅಭಿವೃದ್ಧಿ ಬಗ್ಗೆ ನೀವೇನೇ ಹೇಳ್ಬೋದು, ಸಾಲ ಸೌಲಭ್ಯ ಬಗ್ಗೆ ಹೇಳ್ಬೋದು, ಹಿಂದುಳಿದ ವರ್ಗಗಳ ಬಗ್ಗೆ ಹೇಳ್ಬೋದು, ಬಟ್ ಅಧಿಕಾರ ಅಂತ ಬಂದಾಗ ಯಾಕೆ ಬಿಟ್ಕೊಡ್ಬೇಕು ಅನ್ನೋ ಮನಸ್ಥಿತಿಗೆ ಸಿದ್ದರಾಮಯ್ಯನವರು ತಲುಪಿದ್ದಾರಾ ಅನ್ನೋ ಅನುಮಾನ. ಹೈಕಮಾಂಡೇ ಒಂದ್ ವೇಳೆ ಹೇಳಿದ್ರು ಕೂಡ ಬಿಟ್ಕೊಡ್ಲಿಕ್ಕೆ ಸಿದ್ಧರಿಲ್ಲ ಅನ್ನೋ ಮೆಸೇಜೇ ಪಾಸ್ ಆಗ್ತಿದ್ಯಾ ಅಂತ. ಹೈಕಮಾಂಡ್ ಇಂತ ಯಾರು ದೊಡ್ಡವರಿಲ್ಲಮ್ಮ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ದೊಡ್ಡದು. ಯಾವತ್ತು ಹೈಕಮಾಂಡ್ ದುರ್ಬಲ ಇರಲ್ಲ. ಹೈಕಮಾಂಡ್ ಈಸ್ ಆಲ್ವೇಸ್ ಹೈಕಮಾಂಡ್. ಇಟ್ಸ್ ನೆವರ್ ಬಿ ಅ ಲೋ ಕಮಾಂಡ್. ಒಂದು ವೇಳೆ DK ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟೋ ನಿರ್ಧಾರ ಹೈಕಮಾಂಡ್ ನಿಂದ ಬಂದ್ರೆ ಸಿದ್ದರಾಮಯ್ಯನವರು ಸುಮ್ನೆ ಇರ್ತಾರ? ಸುಮ್ನೆ ಇರಿ ಅಂತ ಹೇಳ್ತಾರೆ. ಸುಮ್ನೆ ಇರಲ್ಲ ಅಂದ್ರೆ ಕುಡ್ದಾಡಪ್ಪ ಅಂತಾರೆ. ಏನಂತ ಅದಕ್ಕೇನು? ಅದು ಸುಲಭ ಇಲ್ಲ.